ಈಗ ತಾವು ಹೇಳಿದ್ರಿ ಜನ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು ಈ ಘಟನೆ ಆದಾಗ ಅಂತ. ಎಷ್ಟೋ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಸರ್ ಈಗ ಕಂಪ್ಲೇಂಟ್ ಕೊಡ್ತಾರೆ, ಅವ್ರನ್ನ ಕರೆಸಿ ವಾರ್ನ್ ಮಾಡಿ ಸ್ಟೇಷನ್ ಬೇಲ್ ಮಾಡಿ ಕಳಿಸ್ತಾರೆ. ಇದು ಹೆಂಗ್ ಕ್ರಮ ಆಗುತ್ತೆ ಸರ್? ಇದು ಈಗ ಅವ್ರು ಮತ್ತೆ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದೇ ವಿಷಯ 6 ತಿಂಗಳಿಂದ ಇದೇ ಬೆಂಡಿಗೆ ಪೊಲೀಸ್ ಸ್ಟೇಷನ್ ಆಗಿದ್ದಿದೆ ಕಂಪ್ಲೇಂಟ್. ಈಗ ಅದೇ ಹೇಳ್ದಲ್ಲ, ಈ ಥರ ಇನ್ಸಿಡೆಂಟ್ಗಳು ಆದಾಗ ನೀವು ನಮ್ಮನ್ನು ಕೂಡ ಕೇಳ್ತೀರಿ. ಐ ಡೋಂಟ್ ಡಿನೈ ಇಟ್. ಇದಕ್ಕೆ ಎಲ್ಲೋಂದ್ರೆ ಈಗ ಇಮಿಡಿಯೇಟ್ಲಿ ಇಫ್ ಯು ಆಸ್ಕ್ ಮಿ ದೇರ್ ಇಸ್ ನೋ ಸೊಲ್ಯೂಷನ್ ಟು ಇಟ್. ನೀವು ಕೇಳಿದ್ರೆ ಇದಕ್ಕೆ ಹೆಂಗೆ ಸೊಲ್ಯೂಷನ್ ನಾನೇನು ಹೇಳ್ರಿ. ವಿ ಹ್ಯಾವ್ ಟು ಕೀಪ್ ಆನ್ ಪರ್ಸ್ಯೂವಿಂಗ್. ದಿಸ್ ಇಸ್ ಅ ಸೋಷಿಯಲ್, ಇದು ನಡೀತಾನೆ ಇರ್ತದೆ. ಇಟ್ಸ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಅಲ್ರಿ ಈಗ ಅದೇ ಹೇಳಿದ್ದು, ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಯಾವ ಪೊಲೀಸರು ಎಲ್ಲಿ ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ ಆನೆಸ್ಟ್ಲಿ. ಅಲ್ಲ, ಲೆಟ್ ಮಿ ಕಂಪ್ಲೇಂಟ್. ಅದು ಹೇಳಿ ನಮಗೆ ಇವಾಗ ಕೇಳಿದ್ರೆ ತಾವು ಈ ಪ್ರಕರಣ ಆಗಿದ್ದಕ್ಕೆ ನೀವು ಇದು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡೋದು. ಇಫ್ ನಾಟ್ ನಮಗೂ ಗೊತ್ತಾಗೋದಲ್ಲ. ವಾಕ್ಸ್ ಆಫ್ ಲೈಫ್ನ ಡೈಲಿ ವಾಕ್ಸ್ ಆಫ್ ಲೈಫ್ ನಮಗೂ ಗೊತ್ತಾಗೋದಿಲ್ಲ ಇಂಥ ಕೇಸ್ಗಳು ಎಲ್ಲಿ ತೊಗೊಂಡ್ರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇದು ಕಡಿವಾಣ ಆಗಬೇಕು. ಒಂದು ಇದಕ್ಕೆ ಕ್ರಮ ತಗೋಬೇಕು. ಥ್ರೂ ಔಟ್ ಕರ್ನಾಟಕ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದೀವಿ. ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ. ಹಿ ವಿಲ್ ಹ್ಯಾವ್, ಬಿಕಾಸ್ ಇಸ್ ಅವ್ರ ಡಿಪಾರ್ಟ್ಮೆಂಟ್ಲಿಂದ ಏನು ಮುಂದೆ ಕ್ರಮ ಯಾವ ರೀತಿ ಜರುಗಿಸ್ತಾರೆ ಅಂತ ಅವ್ರು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಯಾಕಂದ್ರೆ ನಿಮಗೆ ಪ್ರಶ್ನೆ ಮಾಡಬೇಕಾಗತ್ತೆ. ನಾವು ಇಂಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಜನಾಗ್ರಹ ಮಾಡಿದಾಗ ಕೂಡ ನಿಮ್ಮ ಸರ್ಕಾರದ ಪ್ರತಿನಿಧಿಗಳೇ, ನಿಮ್ಮ ಜನಪ್ರತಿನಿಧಿಗಳೇ ಅದಕ್ಕೆ ಅಡ್ಡಿ ಹಾಕಿ ಈ ಸಂಬಂಧಪಟ್ಟವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಡ್ರಿ ಅನ್ನುವಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನೀವು ಮಾತಾಡೋ ದಾಟಿ ನೋಡಿದ್ರು ಹಂಗೆ ಇದೆ. ಯಾಕೆ ನೀವು ಶಿಸ್ತು ಕ್ರಮದ ಮಾತಾಡೋದು? ಯಾಕಂದ್ರೆ ನಾವು ಹೇಳ್ತಾ ಇರೋದು ಉದಾಹರಣೆ ಬೆಂಡಿಗೇರಿದು ಎರಡನೇದಲ್ಲ. ಇವತ್ತು ಬಂದು ಅವರು ಮಾತಾಡೋದ್ರು, ತಂದೆ ತಾಯಿಗೆ ಧಮಕಿ ಹಾಕಿ ಬಂಗಾರನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ಆರೋಪಿ. ಪೊಲೀಸರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಆದ್ರೂ ಕೂಡ ಪೊಲೀಸರು ಆಕಿ ಮೈನರ್ ಅದಾಳ, ನಾವೆಲ್ಲ ಬಗೆಹರಿಸ್ತೇವೆ ಹೋಗ್ರಿ ನೀವು ಅಂತ ಹೇಳಿ ಸುಮ್ಮನೆ ಹೇಳಿ ಕಳ್ಸ್ಯಾರ. ಒಂದು FIR ಮಾಡಿಲ್ಲ, ಅವ್ನು ಕರೆದು ವಿಚಾರಣೆ ಮಾಡಿಲ್ಲ. ಅವ್ನು ಬೆಳಿಲಿಕ್ಕೆ ಬಿಟ್ಟಿದ್ದೆ ಇದಕ್ಕೆ ಕಾರಣ ಅನ್ನೋದು ನನಗೆ. ಪ್ಲೀಸ್ ಕಂಟಿನ್ಯೂ ಮಾಡಿ. ಅದ್ರ ಸಲುವಾಗಿ ನಾವು ಹೇಳೋದು, ನೀವು ಏನಾದರೂ ಶಿಸ್ತು ಕ್ರಮಕ್ಕೆ ಆಗ್ರಹಿಸ್ತೀರಾ ಅಥವಾ ನಿಮ್ಮ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿ ಅಂತ ಅಧಿಕಾರಿಗಳನ್ನ ಇಲ್ಲೇ ಇರಲಿ ಅಂತ ಒತ್ತಾಯ ಮಾಡೋರ ವಿರುದ್ಧ ಏನಾದರೂ ನೀವು ಅದ್ರ ಕ್ರಮ ಕೈಗೊಳ್ತೀರಾ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಶಿಸ್ತು ಕ್ರಮ ಖಂಡಿತವಾಗ್ಲೂ ಕೈಗೊಳ್ತೀವಿ. ಯಾರಿಗೆ ಇದ್ರ ಉಳಿಸ್ತಕ್ಕಂಥದ್ದಿಲ್ಲ. ಇಫ್ ದೇರ್ ಇಸ್ ಎನಿ ನೆಗ್ಲಿಜೆನ್ಸ್ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕಠಿಣ ಕ್ರಮನೇ ತಗೊಳ್ತೀವಿ. ನೀವು ಮಾಡಿದ ಆದೇಶಗಳಿಗೂ ಕಿಮ್ಮತ್ತಿಲ್ಲ ಅನ್ನೋ ತರ ಅಧಿಕಾರಿಗಳು ನಡ್ಕೋತಾರೆ. ನಾನು ಕೇಳಿದೆ, ನಿಮ್ಗೆ ಇಲ್ಲಿಗಲ್ ಸರಾಗಿ ಬಂದಾಗಲಿಲ್ಲ, ನೀವು ಸ್ಟಾರ್ಟಿಂಗ್ ಬಂದಾಗಲೇ ಹೇಳಿದ್ರಿ ಉಸ್ತುವಾರಿ ಸಚಿವರಾದಾಗ, ಇನ್ನೂ ನಿಂತಿಲ್ಲ ಜಿಲ್ಲೆಯಲ್ಲಿ. ಅಲ್ಲ, ಕೆಲವು ಜಾಗದಲ್ಲಿ ನಿಂತಿದೆ. ಈ ಕೆಲವು ಜಾಗದಲ್ಲಿ ಎಲ್ಲಿ ನಿಂತಿಲ್ಲ ನೀವು ನಮಗೆ ಮಾಹಿತಿ ಕೊಡಬೇಕು. ಅಲ್ರಿ ಈ ಪೊಲೀಸ್ ಈಗ ಅದೇ ಹೇಳ್ತೀವಲ್ಲ, ಈಗ ನೀವು ಹೇಳ್ತಕ್ಕಂಥ ಸರಿ ಇದೆ. ವಿ ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ದಿಸ್ ಇಶ್ಯೂ ಎವ್ರಿ ಡೇ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇತ್ತು, ಈಗೂ ಇದೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲ ಅಂತಲ್ಲ. ಬಟ್ ಜನ ಸಾರ್ವಜನಿಕವಾಗಿ ಅಪೋಸನ ಮಾಡಬೇಕು. ಇದು ವಾಲಂಟಿಯರ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಏನಾಗುತ್ತೆ, ನನ್ನ ಹಳ್ಳಿಯಲ್ಲೇ ಮಾಡ್ತಾ ಇದ್ದಾರೆ. ಸೊ ಜನ ಬಂದು ಪ್ರತಿಭಟನೆ ಮಾಡಿ ಎಲ್ಲೋ ಒಂದು ಯಾರು ನಾವು ಅಲ್ರಿ ಇದ್ರ ಹಿಂದ್ಗಡೆ ಎಷ್ಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ತಮಗೆ ಮಾಹಿತಿ ಇದೆಯಾ? ದೇರ್ ಆರ್ ಸೋ ಮೆನಿ ಗುಡ್ ಥಿಂಗ್ಸ್ ಆಲ್ಸೋ ಬಿನ್ ಡನ್. ಯು ಆರ್ ನಾಟ್ ನೋಯಿಂಗ್. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿದ್ದೀವಿ. ಸುಮಾರು ಒಂದು 11ರಿಂದ 20 ಜನಕ್ಕೆ ಹಿಡ್ಕೊಂಡ್ಬಂದು ಕುಂದಿರ್ಸಿದ್ದೀವಿ ಸ್ಟೇಷನಲ್ಲಿ, ಬೈದು ಕಳಿಸಿದ್ದೀವಿ, ಬಿಡಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ದೀವಿ. ಬಟ್ ಇದು ಸೋಷಿಯಲ್ ಇಶ್ಯೂ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೌ ಕ್ಯಾನ್ ಐ ಆನ್ಸರ್?